ಆ ಬದನೆಲ್ಲ ತೆಗೆದು ಬಿಡಪ್ಪ. ಆ ಬದನೆಲ್ಲನ ತೆಗ್ದಾಕ್ಬಿಡು. ಅದನ್ನು ನೀಟಾಗಿ ಹಾಕ್ಸೋಕ್ಕಾಗುತ್ತೆ. ಅದು ಸರಿ ಇಲ್ಲ, ಅದೆಲ್ಲ ಕಲ್ಲು ಗಿಲ್ಲು ಎಲ್ಲ ಬದ ಎಲ್ಲ ಸರಿ ಇಲ್ಲ. ಅದಷ್ಟಿಷ್ಟು ದಪ್ಪಗೆ ಯಾಕೆ ಹಾಕೊಂಡು ಅದನ್ನೆಲ್ಲ ತೆಗೆಸ್ಬಿಡು. ಆ ಕಡೆ ಎಲ್ಲ ಆ ಕಡೆ ಹೊಲದೆಲ್ಲ ಬದ ಎಲ್ಲ ತೆಗೆಸ್ಬಿಡು, ನೀಟಾಗಿ ಹಾಕಿಸ್ತೀನಿ. ಯಾವ್ದಣ್ಣ ಈ ಕಡೆ ಇದೆ? ನನಗೆ ಅಲ್ಲಿ ಕಾಣಿಸ್ತಾ ಇಲ್ಲ. ಈ ಕಡೆ ಅಣ್ಣ. ಅವ್ರ ಹೊಲ್ದಕ್ಕೆ ಹೋದ್ರೆ ಏನು ಏನೋ ಅಂಬೋದಿಲ್ವಾ? ಅವ್ರೇನು ಅಂಬಲ್ಲ ತಾನೆ. ಅದನ್ನೆಲ್ಲ ಕಿತ್ತಾಕಿದ್ರೆ ಅವ್ರ ಹೊಲದ್ದಾಗುತ್ತೆ ಅದು. ಏನಾಗಲ್ಲ, ಕಿತ್ತಾಕ್ಬಿಡಪ್ಪ ನೀನು ಸುಮ್ಮನೆ. ಆ ಕಡೆಗೆ ಅವರು ಹೊಲದ್ದೆಲ್ಲ ಕಿತ್ತಾಕ್ಬಿಡು, ನಾನು ನೀಟಾಗಿ ಹಾಕಿಸ್ತೀನಿ. ಅದಷ್ಟು ಇಷ್ಟಿಷ್ಟು ದಪ್ಪ ಹಾಕಿದ್ದಾರೆ, ಅಷ್ಟಿಷ್ಟು ದಪ್ಪ ಯಾರು ಹಾಕ್ತಾರೆ? ಹಾಂ, ಅದೆಲ್ಲ ಕಿತ್ತಾಕ್ಬಿಡು ನೀಟಾಗಿ. ಎಲ್ಲ ನಮಗಳಪ್ಪ ಒಂದು ಕಡೆಯಿಂದ ಕಿತ್ತಾಕ್ಬಿಡು ನೀನು. ಆ ಬದ, ಆ ಕಡೆ ಬದ ಎಲ್ಲ ಕಿತ್ತಾಕ್ಬಿಡು. ಆ ಕಡೆ ಕಾಲೇ ಹೊಡೆದಿದ್ದಾರಲ್ಲ ಅದು ಎಲ್ಲ ನೀಟಾಗಿ ಸಮ ಮಾಡಬೇಕು. ಆಮೇಲೆ ಬೇಕಾದರೆ ಹಾಕ್ಸೋಕ್ಕಾಗುತ್ತೆ. ಅವ್ರು ಅಲ್ಲಿಗೆ ಹಾಕಿಬಿಟ್ರೆ ಆಮೇಲೆ ಹಾಕಿಸೋಣ. ಸಣ್ಣದಾಗ ಒಂದು ಸಾಕು, ಒಂಥರ ದಿಂಡು ಥರ ಹಾಕಿದ್ರೆ ಸಾಕು. ಸುಮ್ಮನೆ ಅಷ್ಟೊಂದೆಲ್ಲ ಯಾಕೆ ಪಜಿತಿ ಬಿತ್ಕೊಂಡು ಬರೋಕ್ಕಾಗಲಿ ಹೋಗೋಕ್ಕಾಗಲಿ ಅಷ್ಟು ದಪ್ಪ ಬೋದ ಹತ್ತಿ ಇಳಿಬೇಕಂತಂದರೆ ಯಾರ ಕೈಲಾಗುತ್ತೆ? ಆಗಲ್ಲ. ಅದಕ್ಕೆ ಸಣ್ಣ ಚಿಕ್ಕದಾಗ ಹಾಕ್ಸೋಕ್ಕಾಗುತ್ತೆ. ಎಲ್ಲ ಕಿತ್ತಾಕ್ಬಿಡು. ಎಲ್ಲ ಕಿತ್ತಾಕ್ಬಿಟ್ರೆ ಎಲ್ಲ ಸಮ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನಿಲ್ಸಲ್ಲ ಅಲ್ಲಿ, ನಿಲ್ಸಲ್ಲ. ಆ ಬೋದ ಏನಾರ ಮುಟ್ಟಿಗಿಟಿ ನನ್ನ ಮಗನೇ. ಅಯ್ಯೋ, ಯಾರು ನೀವು? ಯಾಕೆ? ನಾವು ಇದು ಹೊಲ ತೊಗೊಂಡಿದ್ದೀವಿ, ಜಮೀನು ಇದನ್ನ ತೊಗೊಂಡಿರೋದ್ರಿಂದ ಇದನ್ನೆಲ್ಲ ನೀಟ್ ಮಾಡಿಸ್ತಾ ಇದ್ದೀವಿ, ಇದನ್ನೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಸೀಮೆಜಲ್ಲಿ ಬೆಳೆದಿದೆಯಲ್ಲ ಅದಕ್ಕೆ ಎಲ್ಲನ ಸರಿ ಮಾಡಿಸ್ತಾ ಇದ್ದೀವಿ. ಅಲ್ಲ ಯಾಕಣ್ಣ ನಿಲ್ಲಿಸ್ರಿ ಅಂತ ಹೇಳ್ತಾ ಇದೆಯಾ ನೀನು? ತಗೊಂಬ್ಲೇಳು. ನೀನು ಅವ್ನು ಬರೋವರೆಗೂ ಕೇಳಿಸ್ಕೊಡ್ದು ಅಷ್ಟೇ. ಅವನಿಗೆ ಫೋನ್ ಮಾಡ್ತಾ ಇದ್ದೀನಿ, ಅವ್ನು ಫೋನ್ ಎತ್ತುತ್ತಿಲ್ಲ. ಅವ್ನು ಬರೋವರೆಗೂ ನೀನು ಏನಾನ ಇಲ್ಲಿ JCB ಸ್ಟಾರ್ಟ್ ಮಾಡಿ ನಾನು ಹೊಡಿಯೋಳಿರ್ತೀನಿ. ಇನ್ನೆಲ್ಲ ತೆಗ್ದು ಆಶಿಕೆ ಹಸ್ಬಿಡ್ತೀನಿ, ಇಲ್ಲೆಲ್ಲೆಲ್ಲೂ ಇರಬಾರ್ದು. ಮಾಡ್ಕೊಡ್ದು ಅವ್ನು ಬರಬೇಕು. ಯಾಕೆ ನೀನು ಬೋದನೆಲ್ಲ ಕಿತ್ತಾಕ್ತೀಯ? ಬೋದ ಕೇಳೋ ಅಂಥದ್ದೇನಿಲ್ಲ ನೀನು. ಅವ್ನು ಹಾಕಿರೋ ಬೋದ ಯಾಕೆ ಕೇಳ್ಬೇಕು ನೀನು? ಏನೈತೆ ನಿನ್ನ ಸೀಮೆ ಜಾಲಿ ಕಿತ್ಕೊಂಡು ನೀನು ತಗೊಂಡಿರೋವಲ್ಲ ಮಾಡ್ಕೆ. ನೀನು ಯಾರು ಬೇಡ ಅಂಬಲಿಲ್ಲ. ಯಾಕಲ್ಲವೇದಪ್ಪ? ಏನಾಯ್ತ? ಸಿದ್ಲಿಂಗ ಫೋನ್ ಎತ್ತುತ್ತಿಲ್ಲ. ಇವತ್ತು ಫೋನ್ ಮಾಡಿರೋ, ಅವ್ನು ವಾಲ್ ಕಡೆಗೂ ಬಂದಿಲ್ಲ. ಯಾಕೆ ಎಲ್ಗೆ ಹೋಗ್ಯವನ ಏನೋ ಗೊತ್ತಿಲ್ಲ. ಇಲ್ಲೋಡು ಬೋದನೆಲ್ಲ ಕೇಳ್ತಾ ಇದ್ದಾರೆ. ಅದಕ್ಕೇನೆ ಕೇಳಬೇಡ್ರಿ ಬೋದಾನ, ನೀವು ತಗೊಂಡಿರೋ ಜಮೀನು ಐತಿ ಅದನ್ನ ಮಾಡ್ಕೊಳ್ರಿ ಅಂತಂದ್ರೆ ಬೋದ ಕೇಳ್ತೀನಿ ಅಂತ ತಾರಾಡ್ತಾನೆ. ಅಪ್ಪ ಹೊಲ ತಾಣಿ ನಾನು ಒಂದು ₹1 ಹೊಲ ತಾಣಿ ಅಂತ. ಕೋಟಿಗನ ತಕ 2 ಕೋಟಿಗನ ತಕ. ನೀನು 50 ಕೋಟಿಗಿದ್ರೆ ಏನಕ್ಕೆ ಬಂದಂಗೆ? ನಮ್ಗೇನೇನು ನೀನು ತಗೊಂಡಿರೋದ್ರಿಂದ ನಮ್ಗೇನೇನು ಬರೋಂಗಿಲ್ಲ. ನೀನು ಏನು ನಿಂದೇನೈತೆ ಅಷ್ಟು ನೋಡ್ಕ್ಯ. ನೀನೆಲ್ಲ ಇಲ್ಲದೆಲ್ಲ ಇಲ್ಲಿ ಗಾಂಚಲಿ ಮಾಡಬೇಡ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೇನೆ ಮಗ ಇಲ್ಲಿ ಎಲ್ಲ ಬೋದನೆಲ್ಲ ಕಿತ್ತಾಕ್ತಾನಂತೆ, ಸಣ್ಣಕ್ಕಾಗ್ತಾನೈತೆ. ಒತ್ತ ಕಾಲು ಅಂತ ತಿಳಿಯೋಕ್ಕಾಗಲ್ವಂತೆ. ಅದು ಅವ್ರು ಹೊಲ್ತ್ಕೋ ನಮ್ಮ ಹೊಲ್ತ್ಕೋ ಅಂತ ಹೇಳಿ ಹಾಕಿರೋದು ಅವನ್ನೆಲ್ಲ ನಾ ಕಲ್ಗುಟ ನಿಲ್ಲಿಸ್ತಾನೆ. ಅದಕ್ಕೇನೆ ಇಲ್ಲಿ ಆಸಿ ನೀವು ಓಡಾಡಂಗೆ ಇಲ್ಲ, ಅಲ್ಲಸಿ ಬರಬೇಕು. ಇವರು ದಾರಿ ಇರೋದು ಅಲ್ಲಿ, ಇಲ್ಲಸಿ ಓಡಾಡಂಗೆ ಇಲ್ಲ. ಅದಕ್ಕೆ ಬೋದನೆಲ್ಲ ಸೌರಕ್ಕೆ ನೋಡ್ತಾ ಇದ್ದಾರೆ ಆನೇನೆ. ಅದಕ್ಕೇನೆ ಬೋದನೆಲ್ಲ ಸೌರಂಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಸಿದ್ಲಿಂಗ್ ಬಂದಿದ್ರಿತ್ತು ಇವಾಗ. ಅಲ್ಲ, ನಾವು ಆಲೇ ರಿಜಿಸ್ಟ್ರ್ ಮಾಡಿಸ್ಕೊಂಡಿದ್ದೀವಿ. ರಿಜಿಸ್ಟ್ರ್ ಮಾಡಿಸ್ಕೊಂಡು ನಾವು ಆಲೇನೇ ಹಿಂಗೆ ಮಾಡ್ತಾ ಇದ್ದೀವಿ. ನೀವು ಹಿಂಗೆ ಕಿರಿಕಿ ಮಾಡ್ತಾ ಇದ್ರೆ ಹೆಂಗೆ? ಅಲ್ಲ, ಯಾಕೆ ನೀವು ಕಿರಿಕಿರಿಕ್ ಮಾಡಕ್ಕೆ ಬಂದಿದ್ದೀರಾ? ಅಲ್ಲ, ನಿಮಗೆ ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ದೀರಾ? ನಾವು ತೊಗೊಂಡಿರೋದು ದುಡ್ಡು ಕೊಟ್ಟು ತೊಗೊಂಡಿದ್ದೀವಿ ಜಮೀನು. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ನೀವು? ಅಲ್ಲ, ಯಾಕೆ? ನಿಮಗೂ ಇದಕ್ಕೂ ಏನು ಸಂಬಂಧ? ನಿಮ್ದು ಆ ಜಮೀನು ನಿಮ್ಮದು ಅಲ್ವಾ ತಾನೇ? ಅಷ್ಟಕ್ಕೂ ಅದು ಸಿದ್ಲಿಂಗ ಅನ್ನೋರು ತಾನೇ ಅದು ಜಮೀನು. ನನ್ನ ಕುಚಿಕು ನನ್ನ ಹೊಲ್ದಾಗ ಏನಾದ್ರೂ ಅವ್ನು ನೋಡ್ಕೊಂತಾನೆ, ಅವ್ನ ಹೊಲ್ದಾಗ ಏನಾದ್ರೂ ನಾನು ನೋಡ್ಕೊಂತೀನಿ ಅಣ್ಣ. ಲೋಡ್ಸಾಡೆ ಹೇಳ್ತೀನಿ, ಇಲ್ಲಿಗೆ ನಿಲ್ತೀನಿ. ನಾವು ಬೋದ ತೆಗಿಬೇಡ. ತೆಗ್ದಿದ್ಯಾ ನನ್ನ ಮಗನೇ ತುಂಡು ಕನ್ನಡಕ ಪನ್ನಡಕ್ಕೆಲ್ಲ ತುಂಡು ಆಗ್ತವೆ ನೋಡಿ ಹೇಳಿರ್ತೀನಿ. ನಾನು ಹೇಳಿರ್ತೀನಿ, ಸುಮ್ಮನೆ ಬಿಟ್ಟು ಹೋದ್ರೆ ಸರಿ. ಇಲ್ಲಿಗೇನೆ ಬಿಟ್ಟು ಹೋಗ್ಲಿಲ್ಲ ಅಂದ್ರೆ ನನ್ನ ಮಗನೇ ನಿನಗೆ ಏನಿಲ್ಲ, ಏನೋ ಗ್ರಾಶ್ಯಾರ. ಸುಮ್ಮನೆ ಬಿಟ್ಟು ಹೋಗೋದು ಕಲಿ ಹಸಿಕೆ ನೋಡು. ನಾನು ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ ನಿನಗೆ. ನಿನ್ಗೆ ಇಲ್ಲೊಂದೆಲ್ಲ ಗಾಂಚಲಿ ಮಾಡೀನಿ, ಏನಿಲ್ಲ. ಬಿಡಲ್ಲ ಅತ್ತ, ಬಿಡ. ಅವ್ರು ಏನಾನ ಮಾಡ್ಕೊಂಬ್ಲೇಳು. ಇವನೇ ಬೇಗ ಸುಮ್ಕಿರಲ್ಲ. ಹೆಂಗಣ ಅವ್ರನ್ನ ಏನಾನ ಮಾಡಕ್ಕೆ ಬಿಟ್ಬಿಡ್ತಾರೆ. ಅವ್ರದ್ದು ಬೋಧ ತೆಗಿತಿದ್ರೆ ಇವಂದು ಎಷ್ಟೈತೆ ಅಷ್ಟು ಮಾಡ್ಕೊಂಬ್ಲೇಳು. ನಾನು ಬೇಡ ಅಂದಿಲ್ಲ. ಆದರೆ ಅದು ಬೋಧ ತೆಗಿತಾ ಇದ್ದಾರೆ ನೋಡೋಗಿ. ದೊಡ್ಡದಾಗೈತಿ ಅವ್ನು ತಯ್ಯೋಣ. ದೊಡ್ಡದಾಗಿದ್ರೆ ಜಮೀನೆಲ್ಲನ ಇದಾಗ್ಬಿಡುತ್ತೆ. ಸಣ್ಣದಂಗೆ ಹಾಕ್ಯಂಡ್ರೆ ಸೇನೆ ಹೊಲ ಆಗ್ಬಿಡುತ್ತೆ. ನಮ್ಮ ತಯ್ಯೋಣಿ ದೊಡ್ಡದಾಗೈತಲ್ಲ ಅದಕ್ಕೆ ತೆಗಿತಾ ಇದ್ದಾರೆ. ದೊಡ್ಡದಾಗಿ ಇರ್ಬೇಕು ಮೈತಿ. ಅವ್ರ ಹೊಲ್ಕು ಇವ್ರ ಹೊಲ್ಕು ಅಂದಮೇಲೆ ದೊಡ್ಡದಾಗೇ ಇರಬೇಕು. ಅಲ್ಲಿ ತೆಗೆದ್ರೆ ಹೆಂಗೆ ಸರಿ ಹೋಗುತ್ತಣ್ಣ? ಎಲ್ಲನ ತೆಗ್ದು ಹೊಲ ಎಲ್ಲ 8 ಪೈಸೆ ಮನ ಇತ್ಲಾಗೆಲ್ಲನ ಹೆಚ್ಚು ಕಮ್ಮಿ ಮಾಡಿ ಬೋದ ಹಾಕ್ಯಮನ ಅಂತ ನೋಡ್ತಾ ಇದ್ದಾನೆ. ಇವ್ರಿಗೆ ಗೊತ್ತಾಗಲ್ವೇ ಇವ್ರ ಪ್ಲ್ಯಾನ್ ಎಲ್ಲ ಇಂಥರ್ದೆಲ್ಲ ಹಿಂಗೆ ಮತ್ತೆ ಇರೋ ಅಂಥವ್ರದ್ದು ಬೋಲಾಸಿ. ನೀನು ಏನೇನು ಇರೋ ಅಂಥವ್ರಿಗೆ ಹಿಂಗೆ ಮತ್ತೆ ಬೋಲಾಸಿ ಇಟ್ಕೊಳ್ಳಿ ಯಾಕೆ ಹಾಕ್ಕೊಂಡು ಇವ್ರು ಅದಕ್ಕೇನೆ ಎಲ್ಲ ಬೋದನೆಲ್ಲ ತಗ್ಸೋ ಪ್ಲ್ಯಾನ್ ಮಾಡ್ತಾರೆ. ಯಪ್ಪ, ನಾನು ನಮ್ಮ ಕೂಚಕ್ಕೂ ದೋಸ್ತಗಳು ಅಂತ ಗುಸ್ತಿ ಐತಿ ಏನಾಗೊಂಡಣ. ನಾನಂತೂ ಬಿಡೋದಿಲ್ಲ. ನಾನು ಬರಲಿ, ಅವ್ನು ಇರಲಿ ಇಲ್ಲದೆ ಇರಲಿ, ನಾನಂತ ಅವ್ನು ಹೊಲ್ದಾಗ ಒಂದು ಕಣ್ಣಾಗಿರ್ತೀನಿ. ನಮ್ಮ ಹೊಲ್ದ ಕಡೆಗೆ ಒಂದು ಕಣ್ಣು, ಇವ್ರು ಹೊಲ್ದಾಗ ಒಂದು ಕಣ್ಣು ಅಷ್ಟೇನೆ. ಏನಾದ್ರೂ ನಾನು ಬಿಡೋದಿಲ್ಲ. ಅವನು ಎಲ್ಗ ಹೋಗಿ ಅವ್ನು ಫೋನ್ ಎತ್ತುತ್ತಿಲ್ಲ. ಮಂತಕ್ಕೆ ಕರ್ಕೊಬತ್ತೀನಿ ಅವನ್ನ. ನೀವು ಎಲ್ಗ ಹೋಗಿ ಅವ್ನು ಯಾಕೆ ಫೋನ್ ಎತ್ತುತ್ತಿಲ್ಲ? ಅವನು ಏನು ಹುಡುಗಿಗೆ ಏನೋ ಚೆನ್ನಾಗಿಲ್ವ ಏನು ಯಾಕೆ ಗೊತ್ತಿಲ್ಲ. ಹೋಗಿ ಕರ್ಕೊಂಬತ್ತೀನಿ ತಡಿ. ಯಾಕಲ್ಲ ಮೇನು ಆಲೆ ಗಲಾಟೆ ನೋಡ್ರಿ ಅಣ್ಣ. ನಾವು ಜಮೀನು ತೊಗೊಂಡಿದ್ದೀವಿ. ಜಮೀನು ತೊಗೊಂಡು ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ರಿ. ಇವರು ಕ್ಲೀನ್ ಮಾಡಿಸ್ಬೇಡ್ರಿ ಅಂತ ಹೇಳ್ತಾವ್ರೆ.
ಏಯ್ ಸೆಡೆ ಸುಳ್ಳು ಬೋಗ್ಲು ಬೇಡ, ಸರಿಯಾಗಿ ಹೇಳು ನನ್ನ ಮಗನೇ. ನಾನು ಏನು ಹೇಳ್ತಿರೋದು, ನೀನು ಸೀಮೆ ಜಾಲಿ ಕಿತ್ಕೊಂಬಂದ ನಾನು ಬೇಡ ಅಂದಿಲ್ಲ. ಇತ್ತು ಸೀಮೆ ಜಾಲಿ ಕಿತ್ಕ ನಾನು ಆ ಬೋದ ಕೀಳ್ಬೇಡ. ಆ ಬೋದ ಅವರು ಇದಕ್ಕೂ ಇದಕ್ಕೂ ಹಾಕಿರೋದು ಬೋದ ಕೀಳ್ಬೇಡ, ದೊಡ್ಡ ಬೋದಾನ ಅಂತ ಹೇಳ್ತಾ ಇರೋದು ನನ್ನ ಮಗನೇ ನಿನಗೆ. ಎಣೆ ನನ್ನ ಮಗ ಸುಳ್ಳು ಬೋಗ್ಲು ತೀಯ ಕಾಪಾಳಕ್ಕೆ ಒಯ್ದ್ಬಿಡ್ತೀನಿ ಸುಮ್ಮನೆ ನನ್ನ ಮಗನೇ. ಕಾಪಾಳ ಕೊಡ್ಬಿಟ್ಟೆ ಕಾಪಾಳ ಊದ್ಕೋಬೇಕು ಸೆಡೆ. ಏನು ನಿನ್ಗೆ ಬೈಕ್ ಬಂದಂಗೆ ಮಾತಾಡ್ತೀನ ಸೆಡೆ ನನ್ನ ಮಗನೇ. ಅಣ್ಣ ಬೋದ ಕೀಳ್ಬಾರ್ದು ಕಣಣ್ಣ, ಬೋದ ಹಾಕ್ಯಾರ ಇದ್ಲಿಂದ ಇದು ಕಿತ್ಕೊಳ್ರಿ. ಅಷ್ಟು ದೊಡ್ಡ ಬೋದ ಏನಕ್ಕೆ? ಅಯ್ಯೋ ಹತ್ತಕ್ಕಾಗಲ್ಲ ಇಳಿಯೋಕ್ಕಾಗಲ್ಲ ಅಷ್ಟು ದೊಡ್ಡ ಬೋದ ಹಾಕ್ಕೊಂಡು ಏನಕ್ಕೆ ಅಂತ. ಸುಮ್ಮನೆ ಜಮೀನು ಮಾಡ್ಕೋಬೋದು, ಸ್ವಲ್ಪ ಚಿಕ್ಕದಾಗಿ ಹಾಕೊಂಡ್ರೆ ಸಾಕು. ಅಷ್ಟು ದೊಡ್ಡದಾಗೆಲ್ಲ ಹಾಕೊಂಡು ಇವ್ರಿಗೇನು ಗೊತ್ತಾಗ್ತಾ ಇಲ್ವಾ? ಅಯ್ಯೋ ಇವ್ರದ್ದೆಲ್ಲ ಜಮೀನು, ಯಾಕೆ ಇವ್ರು ಈ ರೀತಿ ಮಾಡ್ತಾ ಇದ್ದಾರೆ? ಅಪ್ಪ ನೀನು ತಲೆ ಕೆಡಿಸ್ಕೊಬೇಡ, ಕಿತ್ತಾಕ್ಬಿಡು. ನೀನು ಅದನ್ನು ಕಿತ್ತಾಕಿ ನಾನೆಲ್ಲ ಸಮ ಮಾಡಿಬಿಡಿ ಹೇಳ್ತೀನಿ. ಬದನ್ನು ಕಿತ್ತಾಕ್ಬಿಡು. ಅಷ್ಟು ದೊಡ್ಡ ಬದ ಹಾಕೊಂಡ್ರೆ ಜಮೀನು ಕಡಿಮೆ ಆಗುತ್ತೆ. ಜಮೀನು ದೊಡ್ಡ ದೊಡ್ಡ ಬದಗಳು ಹಾಕೊಂಡ್ರೆ ಅದೇ ಎಷ್ಟೋ ಜಾಗ ಹಿಡ್ಕೊಂಬತ್ತೆ. ತೆಗ್ದಾಕ್ಬಿಡಪ್ಪ, ತೆಗ್ದಾಕ್ಬಿಡು. ಅವರೇನು ಈ ಹೊಲ್ದವ್ರು ಓನರ್ ಅಲ್ಲ, ಅವ್ರು ಹೊಲದ ಓನರ್ ಅಲ್ಲ, ಇವ್ರು ಯಾರೋ ಬೇರೆಯವ್ರು ಮೂರನೇ ಅವರು. ಸುಮ್ಮನೆ ಯಾಕೆ ಇವಾಗ ನೀನು ಸುಮ್ಮನೆ ನಿನ್ನ ಕೆಲಸ ನೀನು ಮಾಡ್ತಾ ಇರಷ್ಟೇ. ಏಯ್ ಏನಿಲ್ಲ ಎಣ, ನೋಡು ನೀನೇನೋ ಸ್ಟಾರ್ಟ್ ಮಾಡಲ್ಲ, ನೀನು JCPನೇ ಹೇಳ್ತೀನಿ. ನಾನು ಏನಿಲ್ಲ, ಏನು ತಿಳ್ಕೊಬಿಟ್ಟಿದ್ಯಾ ನೀನು? ನಾನು ಹೊಲ್ದಾನೇನಿ, ನನಗೂ ನಾನು ಕೂಚಿಕ್ಕು ದೋಸ್ತಗಳು ನಾವಿಬ್ರು. ಅವ್ನಿಗೇನಾದ್ರು ನಾನು ಬಿಡಲ್ಲ, ನನಗೇನಾದ್ರು ಅವ್ನು ಬಿಡೋದಿಲ್ಲ. ನೀನು ತಿಳ್ಕೊಂಡಿರ್ಬೋದು ಅಣ್ಣ, ಏನು ತೆಗ್ದು ಕೊಟ್ಟು ಬಿಡ್ತೀನಿ ಇತ್ಲಾಗ್ಲಿ ನಾನು. ಅಲ್ಲ ಕಾಣು, ಇವಾಗ ಹೇಳೋದು ಕೇಳು. ನಮ್ಮ ಜಮೀನಲ್ಲಿ ಇವಾಗ ಈ ರೀತಿ ಹಿಂಗೆ ನೋಡು, ನೀನು ಹಿಂಗೆ ಮಾಡ್ತಾ ಇರೋದು ಸರಿ ಇಲ್ಲ. ಹೆಂಗೆ ಹೇಳ್ತೀನಿ ಸರಿ ಇಲ್ಲ ಅಂತ ಹೇಳಿ? ಎಲ್ಲಿ ಕಟ್ಟು ನೀನು ಸುಮ್ಮನೆ ಇರಕ್ಕಲ್ಲಿ. ನೋಡಿ ನಾನು ಇತ್ಲಾಗಿಂದ ತೆಗೆದುಬಿಟ್ಟೆ ಅಂದರೆ ಏನೋ ನೀನು ಬೋದನೆಲ್ಲ ಕಡಿತೀಯ ಅಂತಿ. ಬೋದ ಮಾತ್ರ ದೊಡ್ಡ ದೊಡ್ಡ ಬೋದಗಳು ಹಾಕಿ ಅಂತಾರೆ. ಎಲ್ಲಾನ ಅತ್ಲಿಂದ ಇತ್ಲಿಂದ ಎತ್ತ ಬೋತಾರೆ ಅಂತ ಹೇಳಿ ನೀನು ಬೋದನೆಲ್ಲ ಸವರ್ಕೊಂಡು ಬೋದನೆಲ್ಲ ನೀನು ಜಮೀನು ಮಾಡ್ಕೊಂಬಕ್ಕೋದ್ರಿ ಅದು ಹೆಂಗಾದ್ರೆ ಬಿಟ್ಬಿಡ್ತಾರೆ ಶಾಲೆ. ನೀನು ನೋಡು ಸುಮ್ಮನೆ ಬಿಟ್ಟರೆ ಸರಿ. ನಿನ್ಗೇನೋ ಗ್ರಾಶ್ ಯಾರೋ ಎಡಗಡೆ ಮಡಿಕ್ ಬಿದ್ದಿದ್ಯಾ, ನೀನು ಹೊಲ್ದಾಗ ನೀನು ಕಿತ್ಕೊಂಡು ನೀನು ಬೇಡ ಮಲ್ಲಿ ನೀನು ತಾಂಡಿರೋ ಹೊಲ್ದಾಗೆ. ಅಣ್ಣ ಅವ್ನು ಬರಲಿ, ಕರ್ಕೊಬತ್ತಾರ ಅವನ್ನ, ಹೋಗಿ ಕರ್ಕೊಂಬರಾಗಲ್ಲ. ಅವ್ನು ಎಲ್ಗೋ ಏನೋ ಯಾಕೆ ಫೋನ್ ಎತ್ತಲ್ಲ ಅಂತೀವಿ. ಕರ್ಕೊಂಬರಾಗ ಹೋಗು, ಕರ್ಕೊಂಬಂದು ಮಾತಾಡೋಣ. ಒಂದು ಸ್ವಲ್ಪ ನಿಲ್ಲಿಸ್ರೋಣ, ಅವ್ನು ಬರಲಿ. ಅಲ್ಲ ಇವ್ರಿಗೇನು ಅರ್ಥ ಆಗ್ತಿಲ್ಲ, ಇವ್ರು ಯಾಕೆ ಇಷ್ಟು ನಮಗೆ ಟಾರ್ಚರ್ ಮಾಡ್ತಾ ಇದ್ದಾರೆ? ಕೇಳಂಗಿಲ್ಲ ಕಣಯ್ಯ ನೀನು. ನಾವೇನು ಟಾರ್ಚರ್, ನಿನ್ಗೇನು ಟಾರ್ಚರ್ ಮಾಡ್ತಿಲ್ಲ. ನಿನ್ನೇನು ನಾನು ಕೇಳಬೇಡ ಅಂದಿಲ್ಲ. ನಿನ್ಗೇನು ಬೋದ ಕೀಳ್ಬೇಡ. ಅವ್ನು ಹೊಲ್ದ ಕಡೆ ಕೀಳೋದು ಬೋದ ಕೀಳ್ಬೇಡ. ಬೋದ ಇವ್ರು ಹೊಲ್ಕೊ ಅಲ್ಲಿ ಲಾಸ್ಟ್ ಅಂತ ಬೋದ ಹಾಕಿದ್ಮೇಲೆ ಅಲ್ಲಿ ಯಾಕೆ ಬೋದ ಕೀಳ್ತೀಯ? ಇತ್ಲಿಂದ ನೀನು ಹೆಂಗೆ ಕಿತ್ಕ ನಿನ್ನ ಯಾವನ್ ಬೇಡ ಅಂದರು, ಯಾವ ಬೋಳಿ ಮಗ ಬೇಡ ಅಂದರು, ನಿನ್ನ ಕಿತ್ಕ ನಿನ್ನ ಯಾವನ್ ಬೇಡ ಅಂಬಲಿಲ್ಲ. ಅಲ್ಲ ಅಣ್ಣ, ಇವಾಗ ಹೇಳೋದು ಕೇಳಿನಿ, ನಾನು ಹೇಳೋದು ಕೇಳು ಸ್ವಲ್ಪ. ಅಷ್ಟು ದೊಡ್ಡದು ಸುಮ್ಮನೆ ಅದು ಎಷ್ಟೋ ಜಾಗ ಇಟ್ಕೊಂಡಿದೆ ನೋಡ್ರಿ. ನಾನು ಆ ಕಡೆ ಈ ಕಡೆ ಅಷ್ಟು ಐತೆ, ನಾ ಅದೇ ಥರ ಬೋದ ಹಾಕಿಸ್ತೀನಿ, ಇವಾಗ ಕೀಳಿಸ್ತೀನಿ ಅಂದ. ಯಾಕಂದ್ರೆ ಅತ್ಲ ಕೊಟ್ಟಿದ್ದು ದೊಂಕ ಬೆಂಕಿ ಐತೆ. ಅದು ಸರಿ ಇರಲ್ಲ. ಜಮೀನು ಒಂದೇ ಸಮಕ್ಕೆ ನೀಟಾಗಿ ಅಂತಾರೆ ಸ್ಟ್ರೈಟಾಗಿ ಗೆರೆ, ಇದು ಸ್ಕೇಲ್ ತಗೊಂಡು ಗೆರೆ ಹಾಕಿರೋ ಥರ ಇರಬೇಕಣ್ಣ ಬದ ಅಂತ ಅಂದರೆ. ಈಗ ನೋಡು ದೊಂಕ ಬೆಂಕಿ ಐತೆ, ಅದಕ್ಕೋಸ್ಕರ. ಹಂಗನೇ ಇರಲಿ. ಅವ್ನು ಬೋರೋವರೆಗೂ ನೀನು ಮುಟ್ಬೇಡ ಕಣ, ಅಷ್ಟೇನಿ. ನಾನು ಹೇಳೋದು ಅವ್ನು ಬೋರ್ಬೇಕು. ನಮ್ಮ ಸಿದ್ಲಿಂಗ್ ಬೋರೋವರೆಗೂ ನೀನು ಮುಟ್ಕಿಟ್ಟಿಯ ನೋಡಿ ಹೇಳಿರ್ತೀನಿ. ಅವ್ನು ಬೋರ್ಬೇಕು ಅಷ್ಟೇ ರೀ. ಅವ್ನು ಬೋರೋವರೆಗೂ ನೀನು ಮುಟ್ಕೊಡ್ದು. ಅವ್ನು ಬರೋವರೆಗೂ ನಿಲ್ಲಿಸ್ರಪ್ಪ. ಯಾಕೆ ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂಡು ನಿಲ್ಲಿಸ್ರಿ. ಅವ್ನು ಬರೋವರೆಗೂ ಈ ಸೈಡೆ ನನ್ನ ಮಗ ಬೋದನೆಲ್ಲ ಕಿತ್ತಾಕಕ್ಕೆ ಬಂದವನಿ. ದೊಡ್ಡ ದೊಡ್ಡ ಬೋದ ಹಾಕಿರಿ ಜಮೀನು ಕಮ್ಮಿ ಬರುತ್ತಿ ಅಂತ ಹೇಳಿ. ಅಲ್ಲ ಸಿದ್ಲಿಂಗ್ ಅವ ಯಾಕೆ ಫೋನ್ ಎತ್ತುತ್ತಿಲ್ಲ. ಅವ್ನು ಬರೋವರೆಗೂ ಏನೇನು ಮುಟ್ಟಲಿ. ಬರಲಿ, ನೋಡ್ತಾ ಇರಿ. ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.